ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರನ? ನಾವು ಆರಾಮದೇವ್ ನೋಡ್ರಿ. ನಾನೀಗ ಸಾಂಗ್ಲಿಗೆ ಹೊಂಟಿದ್ದೇನು. ಸ್ವಲ್ಪ ಶಾಪಿಂಗ್ ಅದು ಇತ್ತು. ಶಾಪಿಂಗ್ ಯಾಕೆ ಮಾಡಾಕ್ತಾನಂದ್ರೆ ನಾವೆಲ್ಲರೂ ಒಂದು ಕಡೆ ಟೂರ್ ಹೋಗೋ ಪ್ಲ್ಯಾನ್ ಮಾಡಿದೆವು. ಅದಕ್ಕಾಗಿ ಸ್ವಲ್ಪ ಹುಡುಗರಿಗೆ ಏನಾದರೂ ಬೇಕಾದ ಸಾಮಾನ ಮತ್ತು ಡ್ರೆಸ್ ಅದು ತೊಗೋದಿತ್ತು ಇದ್ದಾಗ. ಅದಕ್ಕಾಗಿ ನಾವು ಸಾಂಗ್ಲಿಗೆ ಹೊಂಟಿದ್ದೆವು. ನಡೀರಿ ಸಾಂಗ್ಲಿಗೆ ಹೋಗಿ ಬರೋನು. ಇದು ನೋಡ್ರಿ ಸಾಂಗ್ಲಿ ಡಿ ಮಾರ್ಟ್ಗೆ ಬಂದೆವು. ಸ್ವಲ್ಪ ಸಂತೆನೂ ಇತ್ತು, ಹುಡುಗರಿಗದು ತಿನ್ನಾಕದು ತೊಗೋದಿತ್ತಂದ ಡಿ ಮಾರ್ಟ್ಗೆ ಬಂದೆವು. ಇನ್ನು ಅಲ್ಲೇ ಬಾಜುಕ್ ನರ್ಸರಿ ಇತ್ತು, ಜಸ್ಟ್ ಹೋಗಿ ನೋಡಿ ಬರೋನು ಏನೇನು ಬಂದಾವ ಅನ್ನೋದು. ಹೂವದು ಗುಲಾಬಿ ಹೂ ನೋಡಿ ಎಲ್ಲ ತೊಗೋಬೇಕು ಹಿಂಗೆ ಅನಿಸ್ತೈತಿ. ಬಟ್ ನಾ ಇನ್ನು ಗಾರ್ಡನ್ ತಯಾರು ಮಾಡೋದೈತಿ, ಅದಕ್ಕಾಗಿ ಯಾವುದೂ ಏನೂ ತೊಗೋಲಿಲ್ಲ. ಜಸ್ಟ್ ನೋಡಿ ಕಣ್ ತುಂಬ್ಕೊಂಡು ಬಂದುಬಿಟ್ವಿ. ಇನ್ನು ಸ್ವಲ್ಪ ಡ್ರೆಸ್ ಅದು ತೊಗೋದಿತ್ತು, ತೊಗೊಂಡ ಜರ ಏನಾದರೂ ತಿಂದ ಮನೆಗೆ ಹೊಂಟಿದ್ದೆವು. ನಿನ್ನೆ ಡಿ ಮಾರ್ಟ್ದಿಂದ ಬಂದ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನೋಡ್ರಿ ಪರಿ ಮತ್ತು ಅಕ್ಕ ಕ್ರಿಸ್ಮಸ್ ಸುಟ್ಟಿ ಇತ್ತು, ಅದಕ್ಕಾಗಿ ಬಂದರು. ನಮ್ಮ ರೂಬಿ ನೋಡ್ರಿ ಬಂದವ್ರಿಗೆಲ್ಲ ಬಾಲ್ಲೆ ಎಷ್ಟು ಚಂದ ಸ್ವಾಗತ ಮಾಡ್ತೈತಿ. ಎಲ್ಲರಿಗೂ ಹಸಿವಾಗಿತ್ತು, ಅದಕ್ಕೆ ಊಟಕ್ಕೆ ಕೂತ್ಬಿಟ್ಟು ಬಂದ ಫ್ರೆಶ್ ಆಗಿ ಊಟ ಮಾಡತ್ತಾರು. ಇವತ್ತು ಸಂಜೆ ಊಟಕ್ಕತ್ತ ಎಗ್ ಕರಿ ಮಾಡಾಕ್ತೇವೆ. ಎಲ್ಲರೂ ಇದ್ದು ನಾನು ಎಗ್ ತಿನ್ನೋಂಗಾಗಿತ್ತು, ಅದಕ್ಕೆ ಎಗ್ ಕರಿ ಮಾಡಾಕ್ತೇವೆ. ಮತ್ತು ನಾ ಹೇಳಿದ್ನೆಲ್ಲ ನಾವು ನಾಳೆ ಎಲ್ಲೋ ಹೊಂಟಿದ್ದೀವಿ ಅನ್ನೋದು. ಎಲ್ಲರೂ ಅಕ್ಕನೂ ಕ್ರಿಸ್ಮಸ್ ಸುಟ್ಟಿಗೆ ಬಂದಿದ್ದಳು. ಎಲ್ಲರೂ ಕೂಡಿಸಿ ಒಂದು 2 ಡೇಸ್ ಟ್ರಿಪ್ ಎಲ್ಲರೇ ಹೋಗೋಣ ಅನ್ನೋದು ಪ್ಲ್ಯಾನ್ ಮಾಡಿದ್ದು. ಅದಕ್ಕಾಗಿ ನಾಳೆ ನಾವು ಹೊಂಟಿದ್ದೇವೆ. ನೆಕ್ಸ್ಟ್ ಡೇನ ವಿಡಿಯೋ ಮಾಡಾತನು, ಅದು ನಿಪ್ಪಾಣಿದಿಂದ ಮಾಡಾಕ್ತಾನು. ಯಾಕಂದ್ರೆ ಅದಕ್ಕಿಂತ ಮುಂಜಾನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಹುಡುಗರು ದಂಗೆ ಅವ್ರದ್ದು ಊಟ ರೆಡಿ ಮಾಡೋದ್ರೊಳಗೆ ಟೈಮ್ ಹೋಯಿತು. ನಾವು ಎಷ್ಟು ಬೇಗ ಹೋಗ್ಬೇಕು ಅನ್ಕೋತೇವೆ ಅಷ್ಟು ಬೇಗ ಆಗಂಗೇ ಇಲ್ಲ. ಈಗ ನೋಡ್ರಿ ಹೋಗ್ಬೇಕು, ಮಧ್ಯಾಹ್ನ ಬಿಡಬೇಕು ಅಂದಿದ್ದು, ಆದರೆ ಸಾಯಂಕಾಲ 4 ಗಂಟೆ ಆಗೈತಿ. ಈಗ ಇಲ್ಲಿದ್ದ ನಿಪ್ಪಾಣಿದಿಂದ ಬಡಾತೇವು. ಇರಲಿ, ಇವತ್ತು ಹೋಗಿ ಸ್ಟೇನ ಮಾಡೋದೈತಿ. ನಡೀರಿ ಮಸ್ತ್ ಎಂಜಾಯ್ ಮಾಡೋನು. ನಾವು ಯಾರ್ಯಾರು ಹೊಂಟಿದ್ದೇವೆ ಅನ್ನೋದು ಹೇಳ್ತಾನೆ ನಿಮ್ಗೆ. ಅಕ್ಕ, ಅಣ್ಣ, ವೈನಿ, ನಮ್ಮ ಅತ್ತನ ಮಗ ಪ್ರಣವ್, ನನ್ನ ತಮ್ಮ ಶಿವಗೌಡ, ವೇದ, ಪರಿ, ಯುವಿ ಮತ್ತು ನಮ್ಮ ಮನೆಯವರ ಇಷ್ಟು ಕೂಡಿ ನಾವೆಲ್ಲರೂ ಹೊಂಟಿದ್ದೆವು. ನಡೀರಿ ಫುಲ್ ಮಜಾ ಮಸ್ತಿ ಮಾಡ್ಕೊಂಡು ಬರೋನು 2 ದಿನ. ನಾವು ಎಲ್ಲಿ ಹೊಂಟಿದ್ದೀವಿ ಅನ್ನೋದು ಗೊತ್ತಾಗಿರಬೇಕು. ನಾವು ಹೊಂಟಿರೋದು ಮಾಲ್ವನ್ಕ. ಫುಲ್ ಮಜಾ ಮಸ್ತಿ ಮಾಡೋಕೆ ಮಾಲ್ವನ್ಗೆ ಹೊಂಟಿದ್ದೆವು. ಈಗ ಸದ್ಯ ನಾವು ಬಂದಿದ್ದ ಅಂಬೋಲಿ ಘಾಟ್ ಸೆಕ್ಷನ್ದಾಗದೆವು. ಹೊಂಟಿದ್ದೆವು ಅಂಬೋಲಿಯನ್ನು ನೋಡ್ಕೊಂಡು ಹೋಗ್ಬೇಕಂತ ಇಲ್ಲೇ ಸ್ಟಾಪ್ ಮಾಡಿದೆವು.
ಸ್ವಲ್ಪ ಸಾಯಂಕಾಲ ಆಗೈತಿ, ಹೀಗಾಗಿ ಕ್ಲೈಮೇಟ್ ಮಸ್ತ್ ಆಗೈತಿ, ವೆದರ್ ಅದು ಮಸ್ತ್ ಐತಿ. ಹೀಗಾಗಿ ಒಂದು ಸ್ವಲ್ಪ ಫೋಟೋ ವಿಡಿಯೋ ಅದು ಮಾಡ್ಕೊಂಬರೋನು, ನಡೀರಿ. ನಮ್ಗೆ ಅಂಬೋಲಿ ಸಮೀಪ ಆಗ್ತೈತಿ, ಬಟ್ ನಾ ಇದೇ ಫಸ್ಟ್ ಟೈಮ್ ನೋಡಾಕ್ತೇನೆ ಅಂಬೋಲಿ. ನೋಡ್ರಿ, ಈ ಸೀಸನ್ ಇಲ್ಲ, ಬಟ್ ಎಷ್ಟೆಲ್ಲ ಗಾಡಿ ನಿಂತಿದ್ದಾವು. ಇಲ್ಲಿ ಮಳೆಗಾಲಕ್ಕೆ ಬಂದ್ರೆ ಸ್ವಲ್ಪ ಜಾಗ ಇರಂಗಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಇರ್ತೈತಿ. ಇಲ್ಲಿ ರೋಡ್ ಮ್ಯಾಗಿಂದೆಲ್ಲ ನೀರು ಹೋಗ್ತಾವತ್ತ. ನೋಡ್ರಿ ಎಷ್ಟು ಸರ್ತಿ ಹೇಳ್ತಾರು, ಮತ್ತು ಮಂದಿ ಜನ ಅದ ತಪ್ಪು ಮಾಡ್ತಾರೆ ನೋಡ್ರಿ, ಎಲ್ಲಿ ಹೋಗಿ ಫೋಟೋ ತಗೋಗ್ತಾವ. ಇಲ್ಲೆಲ್ಲ ಫುಲ್ ನೀರು ಬರ್ತಿರ್ತಾವೆ, ಹರಿದ ಉಕ್ಕಿ ಹೋಗ್ತಿರ್ತೈತಿ, ಅಷ್ಟು ಚಂದ ಕಾಣ್ತಿರ್ತೈತಿ ಅಂಬೋಲಿ. ಮಳೆಗಾಲಕ್ಕೆ ಭಾಳ ಜನ ಬರ್ತಾರೆ ಇಲ್ಲಿ. ನಾವು ಇದೇ ಫಸ್ಟ್ ಟೈಮ್ ಬಂದೆವು. ನೋಡ್ರಲ್ಲ, ಎಲ್ಲರೂ ಕೂಡಿಸಿ ಹೋಗೋದು ಮಜಾ ಮಸ್ತ್ ಇರ್ತೈತಿ. ಈ ಸರ್ತಿ ಅಂತೂ ನಾವು 4 ಜನ, ಅದ್ರೊಳಗೆ ನಮ್ಮ ಅತ್ತನ ಮಗನೂ ಬಂದ, ನಾವು 5 ಜನ ಕೂಡಿದೆವು. ಮಸ್ತ್ ಅನ್ಸತೈತಿ. ಹಿಂಗೆ ವರ್ಷದಾಗ ಒಂದು ಟ್ರಿಪ್ ಹೋದ್ರೆ ಸೂಪರ್ ಇರ್ತೈತಿ. ಹೋದ ವರ್ಷ ಹೋಗಿದ್ದು, ಬಟ್ ಅಣ್ಣ ಅಷ್ಟೇ ಹೋಗಿದ್ದು. ಅಣ್ಣನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಕೂಡಿಸಿ ಹೋಗಿದ್ದು. ಈ ಸರ್ತಿ ಎಲ್ಲರೂ ಕೂಡಿದ್ದು. ಸಂಜೆ ಆದಂಗೆ ಕ್ಲೈಮೇಟ್ ಚೇಂಜ್ ಆಗಾಗ್ತೈತಿ. ನೋಡ್ರಿ, ಮಂಜು ವಾತಾವರಣ ಕೂಡಿದಂಗೆ ತಂಪು ಹವಾ ಬಿಡ ಐತಿ, ಅಷ್ಟು ಚಂದ ಅನ್ಸಾಗ್ತೈತಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಪಾರ್ಟ್ 2 ಬರ್ತೈತಿ, ನೋಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.